ಬ್ರೇಕ್ ಆದ್ಮೇಲೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕೊಲೆಸ್ಟ್ರಾಲ್ ಅನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಯಾವ ರೀತಿಯಾದಂತಹ ಒಂದು ಆಹಾರವನ್ನ ಸೇವಿಸಬೇಕು ಅಂತ ನೀವು ಹೇಳ್ತೀರಾ? ನಾನು ಹೇಳಿದೆ ಡಯಟ್ನಿಗೂ ಕೊಲೆಸ್ಟ್ರಾಲ್ಗೂ ಸಂಬಂಧವೇ ಇಲ್ಲ. ನಿನಗೆ ಇನ್ನೂ ಹೇಳಿದರೆ ನಿನಗೆ ಶಾಕ್ ಆಗ್ತದೆ. 59ನೇ ಇಸ್ವಿಯಲ್ಲಿ 54ನೇ ಇಸ್ವಿಯಲ್ಲಿ ಡಯಟ್ ಹಾರ್ಟ್ ಸ್ಟಡಿ ಅಂತ ಒಂದು ಸ್ಟಾರ್ಟ್ ಮಾಡಿದೆ ಫ್ರಾಮಿಂಗ್ಹ್ಯಾಮ್ನಲ್ಲಿ. ಫ್ರಾಮಿಂಗ್ಹ್ಯಾಮ್ ಅಂದರೆ ಒಂದು ವಿಲೇಜ್ ಮ್ಯಾಸಚ್ಯೂಸೆಟ್ಸ್ನಲ್ಲಿ. ಅಲ್ಲಿ ಎಲ್ಲ ಒಂದು 5,000 ಜನ ಇದ್ದಾರೆ. ಅವರ ಮೇಲೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದವಾಗ ಏನು ಗೊತ್ತಾ ನಿನಗೆ? ಅದು 5 ವರ್ಷ ಸ್ಟಡಿ, $100 ಮಿಲಿಯನ್ ಖರ್ಚಾಗಿದೆ. ಗೊತ್ತಾಯಿತು ಏನು ಅಂದರೆ ಆಹಾರಕ್ಕೂ ಹಾರ್ಟಿಗೂ ಸಂಬಂಧ ಇಲ್ಲ, ಕೊಲೆಸ್ಟ್ರಾಲಿಗೂ ಹಾರ್ಟಿಗೂ ಸಂಬಂಧ ಇಲ್ಲ. ನೀನು ಏನೂ ತಿನ್ಬೋದು, ಹಾರ್ಟ್ ಅಟ್ಯಾಕ್ ಬರ್ತದೆ ಇಲ್ದಿರೆ ಬರೋದಿಲ್ಲ. ನೀನು ತಿನ್ನುವುದಕ್ಕೆ ಹದದಲ್ಲಿ ತಿಂದು ತುಂಬ ದಪ್ಪ ಆಗದೆ ಇದ್ದರೆ ತಿಂದ ಆಹಾರಕ್ಕೂ ನಿನಗೂ ಏನು ಸಂಬಂಧ ಇಲ್ಲ. ಅದಕ್ಕೆ ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಏನು ಹೇಳ್ತೇನೆ ಅಂದರೆ ಒಂದು ಸೆಂಟೆನ್ಸ್ ಹೇಳ್ತೇನೆ. ಇಟ್ ಈಸ್ ನಾಟ್ ವಾಟ್ ಯು ಈಟ್ ದಟ್ ಕಿಲ್ಸ್ ಯು, ಇಟ್ ಈಸ್ ವಾಟ್ ಈಟ್ಸ್ ಯು ದಟ್ ಕಿಲ್ಸ್ ಯು. ನಿನ್ನ ನೆಗೆಟಿವ್ ಥಾಟ್ಸ್ ಅದನ್ನು ನಾನು ತಿಂತಾ ಇರ್ತದೆ. ಮತ್ತು ಒಂದು ಗುಟ್ಟು ಹೇಳ್ತೇನೆ, ಕೆಲವರಿದ್ದಾರೆ ನಾನು ಮೆಡಿಟರೇನಿಯನ್ ಆಹಾರ ತಗೊಳ್ಬೇಕು, ನಾನು ಅವನದು ಡಿನಾರಿಷಿದ ಆಹಾರ ತಗೊಳ್ಬೇಕು. ಇಲ್ಲ, ನೀನು ನಿನ್ನ ಅಜ್ಜ ಅಪ್ಪ ಅಮ್ಮ ತಿಂದ ಆಹಾರನೇ ತಗೊಳ್ಬೇಕು. ಅದರಲ್ಲಿ ನೀನು ಕಾಂಬಿಡಿ ಹೆಚ್ಚು ತಿನ್ಬೋದು. ಆದರೆ ನಿನ್ನನ್ನು ಕೊಂಡೋಗಿ ಮೆಡಿಟರೇನಿಯನ್ ಡಯಟ್ ಮಾಡಿದರೆ ನಿನ್ನ ಮೆಡಿಟರೇನಿಯನ್ನಲ್ಲಿ ಇಲ್ಲ ನೀನು. ಇದು ತುಂಬ ಇಂಥ ತಪ್ಪು ಅಭಿಪ್ರಾಯಗಳಿವೆ. ಫಾರ್ ಎಕ್ಸಾಂಪಲ್ ಸಂಜೀವಿನಿ ಅಂತ ಒಂದು ಪ್ಲ್ಯಾಂಟ್ ಉಂಟು ಹಿಮಾಲಯದಲ್ಲಿ, ಅದು ಬಹಳ ಒಳ್ಳೆಯದು ಆರೋಗ್ಯ. ಈಗ ಏನು ಮಾಡ್ತಾರೆ, ಹಣ ಮಾಡಲಿಕ್ಕಾಗ ಸಂಜೀವಿನಿಯನ್ನು ಕೇರಳದಲ್ಲಿ ಬಂದು ಬೆಳೆಸ್ತಾರೆ. ಅದರಲ್ಲಿ ಆ ಸಂಜೀವಿನಿ ಇಲ್ಲ. ಅಲ್ಲೇ ಬೆಳಿಬೇಕು, ಅದೇ ಮಣ್ಣಿನಲ್ಲಿ ಬೆಳಿಬೇಕು, ಅದೇ ಗಾಳಿಯಲ್ಲಿ ಇರಬೇಕು, ಅದೇ ನೀರಾಗಬೇಕು. ಇಲ್ಲಿ ಬಂದರೆ ಆಗೋದಿಲ್ಲ. ಈಗ ಸ್ಕಾಚ್ ವಿಸ್ಕಿ ಇಂಡಿಯಾದಲ್ಲಿ ಮಾಡಿದರೆ ಸ್ಕಾಚ್ ವಿಸ್ಕಿ ರುಚಿ ಬರೋದಿಲ್ಲ. ಅಲ್ಲಿದ್ದೇ ಬಾರ್ಲಿ ಆಗಬೇಕು, ಅಲ್ಲಿದ್ದೇ ನೀರಾಗಬೇಕು. ಹಾಗಾಗಿ ಮೆಡಿಟರೇನಿಯನ್ ಆಹಾರ ಮೆಡಿಟರೇನಿಯನ್ ಪ್ರದೇಶದವರಿಗೂ ಒಳ್ಳೆಯದು. ನಿನಗೆ ನನಗೆ ಇಲ್ಲಿದ್ದ ಆಹಾರ ಒಳ್ಳೆಯದು. ಸೊ ನಾವು ಇಲ್ಲಿದ್ದೇ ಆಹಾರ ತಿನ್ನಬೇಕು. ನಮ್ಮ ಮನೆಯಲ್ಲಿ ನಾವು ನಮ್ಮ ಅಜ್ಜ ಪಿಜ್ಜ ತಿಂತ ಇದ್ದದನ್ನೇ ತಿನ್ನೋದು. ಅದೇ ಚಟ್ನಿ, ಅದೇ ಸಾಂಬಾರು, ಅದೇ ಅನ್ನ, ಅದೇ ಇದು. ಹಾಗಾಗಿ ನಮಗೆ ಆಹಾರ ನಮಗೆ ಒಳ್ಳೆಯದು. ಮತ್ತು ಫ್ರೂಟ್ಸ್ ಕೂಡ ಹಾಗೆ. ಕೆಲವರಿದ್ದಾರೆ ಹಣ ತುಂಬ ಇದ್ದರೆ ಅವರು ಆಸ್ಟ್ರೇಲಿಯಾದ ಆರೆಂಜ್ ತಿನ್ನೋದು ಮತ್ತು ಕಾಶ್ಮೀರದ ಆ್ಯಪಲ್ ತಿನ್ನೋದು. ಇದು ಎರಡರಲ್ಲಿ ಏನೂ ಇಲ್ಲ. ಒಂದು ಫ್ರೂಟನ್ನು ಮರದಿಂದ ತೆಗೆದ ನಂತರ ಪ್ರತಿ ದಿವಸಕ್ಕೆ 25% ಅದರ ವಿಟಮಿನ್ಸು ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ಹಾಳಾಗ್ತದೆ. ಕಾಶ್ಮೀರದಿಂದ ಇಲ್ಲಿಗೆ ಆ್ಯಪಲ್ ಬರಲಿಕ್ಕೆ 1 ವಾರ ಬೇಕು ಮಿನಿಮಮ್. ಅದು ಬಂದು ಬೆಂಗಳೂರಿನಲ್ಲಿ ಪಾಲಿಶ್ ಹಾಕಿ ಅವರ ಅಂಗಡಿಯಲ್ಲಿ ಇಡಲಿಕ್ಕೆ 2 ದಿವಸ ಬೇಕು. ನೀನು ತೆಕ್ಕೊಳ್ಳುವಾಗ 6 ದಿವಸ ಆಯಿತು. ಆ ಹೊತ್ತಿನಲ್ಲಿ ಏನೂ ಇಲ್ಲ. ಅದೇ ನಿನ್ನ ಬಾಳೆಕಾಯಿ ಆದರೆ ಇಲ್ಲಿಂದಲೇ ತೆಗೆದು ಅಥವಾ ನಿನ್ನ ಮನೆಯಲ್ಲೇ ಇದ್ದರೆ ಗೊನೆಯಿಂದ ತೆಗೆದು ತಿನ್ಬೋದು. ಅದರಲ್ಲಿ 100% ಉಂಟು. ನಿಮ್ಮ ಸೇಬು ಹಣ್ಣಾದರೆ ನೀನು ಧಾರವಾಡ ಕಡೆಗೆ ಹೋದರೆ ಅಲ್ಲಿ ಅದರ ಎಲೆ ಕೂಡ ಇದ್ದು ಫ್ರೆಶ್ ಅಲ್ಲಿ ರಸ್ತೆ ಬದಿಯಲ್ಲಿ ಮಾರ್ತಾರೆ. ಅದು ನನಗೆ ಬಹಳ ಖುಷಿ. ಆ ಎಲೆ ಇದ್ದರೆ, ಅಂದರೆ ಆ ಎಲೆ ಒಣಗದಿದ್ದರೆ ಅದರ ಅರ್ಥ 24 ಗಂಟೆ ಕೂಡ ಆಗಲಿಲ್ಲ ಅದನ್ನು ತೆಗೆದು ಅಂತ. ಅದರಲ್ಲಿರುವಷ್ಟು ಆಹಾರ ಎಲ್ಲಿಲ್ಲ, ಒಳ್ಳೆಯ ಆಹಾರ. ನಮ್ಮದೇ ಮರದಿಂದ ಇದು ತೆಂಗಿನಕಾಯಿ ತಿಂದು ಅದು ತೆಂಗಿನಕಾಯಿ ಹಾಲು ನೀರು ಕುಡಿದ್ರೆ ಅದು ಏನು ಸ್ವರ್ಗದ ಬಂದ ಅನ್ನೋದೇನಾಗಿರುತ್ತೆ. ಇದು ಏನು ಅರ್ಥ ಇಲ್ಲ. ಯಾಕೆಂದರೆ ದೊಡ್ಡ ಹಣ ಇದ್ದರೆ ಅವ್ರು ಹೇಳೋದು ನಾನು ಆಸ್ಟ್ರೇಲಿಯಾ ತರ್ತೇನೆ ಅಂತ. ಅದು ಇಂಪ್ರೆಸ್ ಮಾಡ್ಬೋದು ಅಷ್ಟೇ, ಆದರೆ ಪ್ರಯೋಜನ ಇಲ್ಲ. ಸೊ ನಿನ್ನ ಊರಿದ್ದೇ ಒಳ್ಳೆಯದು. ಹಲಸಿನ ಹಣ್ಣು ತಿಂದೀಯಾ ನೀನು? ಅದರಷ್ಟು ಒಂದು ಒಳ್ಳೆಯ ಆಹಾರವೇ ಇಲ್ಲ. ಆದರೆ ತುಂಬ ಹಣ ಇದ್ದವರು ತಿನ್ನೋದಿಲ್ಲ. ಅದು ಸ್ವಲ್ಪ ಬಡವರಿಗೆ ತಿನ್ನಲಿಕ್ಕೆ ಅಂತ. ಬಡವರು ಬದುಕಿದ್ದೆ ಹಲಸಿನ ಹಣ್ಣಲ್ಲಿ ಎಲ್ಲ ನಮೂನೆಯ ವೈಟಮಿನ್ಸ್ ಉಂಟು. ಮತ್ತು ನಿನ್ನ ಮರದ್ದೇ. ಅದು ಮಾತ್ರ ಅಲ್ಲ, ಹಲಸಿನ ಹಣ್ಣು ಕಾನ್ಸ್ಟಿಪೇಷನಿಗೆ ಒಂದು ದೊಡ್ಡ ಮದ್ದು. ಈಗೆಲ್ಲ ಕಾನ್ಸ್ಟಿಪೇಷನಿಗೆ ಫಿಗ್ ತರ್ತಾರೆ ಇಲ್ಲಿಂದ, ಅರೇಬಿಯಾದಿಂದ. ಫಿಗ್ ಬೇಡ, ಹಲಸಿನ ಹಣ್ಣು ತಿನ್ನಿ, ಒಳ್ಳೆ ಹೊರಗಡೆ ಹೋಗ್ತದೆ. ಮರುದಿವಸ ಬೆಳಿಗ್ಗೆ ಓಡಲಿಕ್ಕೆ ಪುರ್ಸೋತಿಲ್ಲ ಪಾಯ್ಖಾನೆಗೆ, ಅಷ್ಟು ಒಳ್ಳೆಯದಾಗ್ತದೆ. ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಿತ್ಸ್ಗಳಿದೆ. ನಾವೀಗಾಗಲೇ ಅದನ್ನು ಚರ್ಚೆ ಮಾಡಿದ್ದೀವಿ. ಸೊ ನಿಮ್ಮ ಹತ್ರ ಸಾಕಷ್ಟು ಜನ ಅದ್ರ ಬಗ್ಗೆ ಕೆಲವು ಫನ್ನಿ ಮಿತ್ಸನ್ನು ತೆಗೆದುಕೊಂಡು ಬಂದಿರ್ಬೋದು, ಅದನ್ನು ಶೇರ್ ಮಾಡ್ಕೋಬಹುದಾ? ದಿವಸಾಗಲೂ ಬರ್ತಾರೆ ಕೊಲೆಸ್ಟ್ರಾಲ್ ರಿಪೋರ್ಟ್ ಎಲ್ಲ ಬರೋದು ರಿಪೋರ್ಟ್ ಹಿಡ್ಕೊಂಡು ಅದು ಬರ್ತಾರೆ. ನಾನು ಅವರಿಗೆ ಹೇಳೋದು, ನಾನು ರಿಪೋರ್ಟಿಗೆ ಔಷಧಿ ಕೊಡೋದನ್ನು ಬಿಟ್ಟು ಮಸ್ತ್ ವರ್ಷ ಆಯಿತು. ನಾನು ಮನುಷ್ಯನಿಗೆ ಮಾತ್ರ ಔಷಧಿ ಕೊಡೋದು, ರಿಪೋರ್ಟಿಗೆ ಕೊಡೋದಿಲ್ಲ. ಈ ರಿಪೋರ್ಟಿಗೆ ಏನು ಅರ್ಥ ಇಲ್ಲ. ಇದು ಎಷ್ಟಿದ್ರೂ ತೊಂದರೆ ಇಲ್ಲ. ಇವತ್ತು 900 ಇದ್ದರೆ ನಾಳೆ ಅದು 200 ಆಗ್ತದೆ, ಏನು ತೊಂದರೆ ಇಲ್ಲ, ಅದು ಆಗಲಿ ಸಾಧ್ಯ ಉಂಟು. ಅದರಿಂದ ಏನು ಬೇಡ ಅಂತ. ಇದು ಅನುಭವ ನನಗೆ ಒಮ್ಮೆ ಆಯಿತು. ಒಂದು 40 ವರ್ಷದಿಂದ ನಾನು ಅಮೆರಿಕದಲ್ಲಿ ಬರುವಾಗ ನನ್ನ ಸ್ಟೂಡೆಂಟ್ ಒಂದು ಲ್ಯಾಬೊರೇಟರಿ ಶುರು ಮಾಡಿದ. ಅವನು ಹೇಳಿದ, ಸರ್ ನಿಮ್ಮದೊಂದು ಚೆಕ್ ಮಾಡಬೇಕು. ನಾನು ಹೇಳಿದೆ, ನಾನು ಚೆಕ್ ಮಾಡೋದಿಲ್ಲ, ಒಂದು ಮಾಡುವ ಸರ್ ಅಂತ. ಆಯಿತು ಅಂತ ಬ್ಲಡ್ ಕೊಟ್ಟೆ. ನನಗೆ ಮತ್ತೆ ಇಲ್ಲಿ ಇನ್ನೊಂದು ಯೂನಿವರ್ಸಿಟಿಗೆ ಹೋಗಲಿಕ್ಕಿತ್ತು. ಇದು ನ್ಯೂಯಾರ್ಕ್ನಲ್ಲಿ. ನಾನು ಬೆಳಿಗ್ಗೆ ಅವನು ಫಾಸ್ಟಿಂಗ್ ಅಂತ ನಾನೇನು ಕಾಪಿ ಕೂಡ ಕುಡಿಲಿಲ್ಲ,
ತೆಗೆದ. ನನಗೆ ಪುರ್ಸೊತ್ತಿರಲಿಲ್ಲ, ಏರ್ಪೋರ್ಟಿಗೆ ಹೋದೆ. ಅಲ್ಲಿಂದ ನಾನು ತೆಕ್ಕೊಂಡು ಸೆಂಟ್ ಲೂಯಿಸ್ನಲ್ಲಿ ಒಂದು ಅದು 5 ಗಂಟೆ ಫ್ಲೈಟು, ಮತ್ತು ಅಲ್ಲಿ ಒಂದು ಲೆಕ್ಚರ್ ಇತ್ತು. ಅಲ್ಲಿಗೆ ಹೋಗಿ ಮತ್ತೆ ಸಂಜೆ ಅಲ್ಲಿ ಮಧ್ಯಾಹ್ನ ಕೂಡ ಊಟ ಮಾಡಲಿಕ್ಕೆ ಆಗಲಿಲ್ಲ, ಹೊತ್ತಿರಲಿಲ್ಲ. ಮತ್ತು ಸಂಜೆ ನನ್ನ ಹೆಂಡತಿಯ ಕಸಿರಿದ್ದ, ಅವನ ಮನೆಗೆ ಹೋಗಿ ಊಟ ಮಾಡುವಾಗ 9 ಗಂಟೆ ಆಗಿತ್ತು. ಸೊ ನಾನು ಬೆಳಿಗ್ಗೆಯಿಂದ 9 ಗಂಟೆವರೆಗೆ ಏನು ತಿಂದಿರಲಿಲ್ಲ. ಇದು ಮರುದಿವಸ ನಾನು ರಿಪೋರ್ಟ್ ಬಂತು, ನನ್ನ ಬ್ಲಡ್ ಶುಗರ್ 30 ಮಿಲಿಗ್ರಾಮ್. ಅದು ನಿಜವಾಗಿ 30 ಮಿಲಿಗ್ರಾಮ್ ಇದ್ದಿದ್ದರೆ ನಾನು ಅಲ್ಲೇ ಸಾಯಬೇಕಿತ್ತು. 40ರಿಂದ ಕಮ್ಮಿ ಇದ್ದರೆ ನೀವು ಸಾಯ್ತೀರಾ. 30 ಮಿಲಿಗ್ರಾಮ್ ಇದ್ದು ನಾನು ಆ ದಿವಸ ಎಲ್ಲ ಉಪವಾಸ ಮಾಡಿದರೆ ಖಂಡಿತ ಸತ್ತು ಹೋಗಬೇಕಿತ್ತು. ಬದುಕಿದ್ದೆ, ನನಗೆ ಗೊತ್ತಾಗಲಿಲ್ಲ. ಅದರ ಸುಳ್ಳು ಅಂತಾಯ್ತಾ. ನಂಬರ್ 1 ಅದರೊಟ್ಟಿಗೆ ಬಂತು ಟ್ರೈಗ್ಲಿಸರೈಡ್ ಲೆವೆಲ್ 900 ಅಂತ. ಅದು 100 ಇರಬೇಕು, 900 ಅಂತ. ನಾನು ಇದಂಥದ್ದು ಫನ್ನಿ. ಎನಿವೆ ಡೋಂಟ್ ವರಿ, ಬಿಟ್ಟೆ. ಕಡೆಗೆ ನನಗೊಂದು ಸಂಶಯ, ಎಂಥದ್ದು 900 ಅಂತ. ನಾನು ಇಲ್ಲಿ ಬಂದ ಆವಾಗ ನಾನು ಇಲ್ಲಿ ಡೀನ್ ಆಗಿದ್ನ ಏನೋ ಮೆಡಿಕಲ್ ಕಾಲೇಜ್. ನಮ್ಮದು ಬಯೋಕೆಮಿಸ್ಟ್ರಿ ಪ್ರೊಫೆಸರ್ ಅವ್ರಿಗೆ ಕರೆದು ಹೇಳಿದೆ, ಹೌದು ಸ್ವಾಮಿ ನಂದು 900 ಟ್ರೈಗ್ಲಿಸರೈಡ್ ಅಂತ ಹೇಳ್ತಾರೆ. ಎಂಥದ್ದು ನನಗೆ ಗೊತ್ತಿಲ್ಲ, ನನಗೆ ಅದು ಮದ್ದಲ್ಲ, ನಂದೊಮ್ಮೆ ಬ್ಲಡ್ ಟೆಸ್ಟ್ ಮಾಡಿದರೆ 110 ಇತ್ತು. 900 ಎಲ್ಲಿ 110 ಎಲ್ಲಿ? ಸೊ ಇದೆಲ್ಲ ಏನು ಮಾಡ್ತಾರೆ ಅಂದರೆ, ಅದನ್ನು ಗ್ರ್ಯಾಜುಯೇಟ್ ಮಾಡುವಾಗ ಆ ಮೆಷಿನಿಗೆ ಸ್ವಲ್ಪ ಎಲ್ಲರದ್ದು ಸ್ವಲ್ಪ ಮೇಲೆ ತೋರಿಸು ಅಂತ ಮಾಡ್ತಾರೆ. ಕಂಪ್ಯೂಟರೈಸ್ಡ್ ಅಲ್ವಾ. ಈಗ ಒಂದು ಹೊಸ್ತು ಶುರು ಮಾಡಿದ್ದಾರೆ, ನಮ್ಮ ECG ಮೆಷಿನೆಲ್ಲ ಈಗ ಕಂಪ್ಯೂಟರೈಸ್ಡ್ ಆಗಿದೆ. ಮುಂಚಿನ ಕಾಲದಲ್ಲಿ ಹೊರಗೆ ಬಂದರೆ ನಾವೇ ನೋಡಬೇಕಲ್ಲ, ಈಗ ಹಾಗಲ್ಲ. ಅದು ಹೊರಗೆ ಬಂದ್ಕೊಳ್ಳಿ, ಅದರಲ್ಲಿ ರಿಪೋರ್ಟ್ ಬರ್ತದೆ. ಡಾಕ್ಟರ್, ಕೊನೆಯದಾಗಿ ಕೊಲೆಸ್ಟ್ರಾಲ್ ಬಗ್ಗೆ ಸಾಕಷ್ಟು ಮಿಕ್ಸ್ ಇಟ್ಕೊಂಡಿರುವಂಥವ್ರಿಗೆ, ಕೊಲೆಸ್ಟ್ರಾಲ್ ಎಲ್ಲ ತುಂಬಾ ಕಡಿಮೆ ಮಾಡಿಕೊಂಡು ಸೈಜ್ 0 ಬರಬೇಕು ಅಂತ ಅನ್ಕೊಂಡಿರೋರಿಗೆ, ಕೊಲೆಸ್ಟ್ರಾಲ್ ಟೆಸ್ಟ್ ಪದೇ ಪದೇ ಮಾಡಿಸ್ಕೊಂಡು ಟೆನ್ಷನ್ ಅಲ್ಲಿ ಇರುವಂತವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಕೊಲೆಸ್ಟ್ರಾಲ್ ಅಂತ ಒಂದು ಕಾಯಿಲೆ ಇಲ್ಲ. ಕೊಲೆಸ್ಟ್ರಾಲ್ ಒಂದು ಭೂತ ಅಲ್ಲ. ಕೊಲೆಸ್ಟ್ರಾಲ್ ನಮ್ಮ ದೋಸ್ತಿ. ಕೊಲೆಸ್ಟ್ರಾಲ್ ಇಲ್ಲದ್ರೆ ನಾವಿಲ್ಲ. ಸ್ವಲ್ಪ ಕೊಲೆಸ್ಟ್ರಾಲ್ ಹೆಚ್ಚಾದರೂ ಒಳ್ಳೆಯದೇ, ಕಮ್ಮಿ ಆದರೆ ಹಾಳು. ಹಾಗಾಗಿ ಕೊಲೆಸ್ಟ್ರಾಲ್ನ ವಿಷಯ ಹೆದರಿಕೊಂಡು ಊರು ಬಿಟ್ಟು ಓಡಬೇಡಿ. ಸುಮ್ಮನೆ ಕೆಮಿಕಲ್ ಔಷಧಿ ತೆಕ್ಕೊಳ್ಬೇಡಿ. ನಿಮಗೆ ಹಾಗೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಬೇಕು ಅಂತ ಆಸೆ ಇದ್ದರೆ ಸ್ವಲ್ಪ ಎಕ್ಸಸೈಸ್ ಹೆಚ್ಚಿಗೆ ಮಾಡಿ, ಅಥವಾ ಎಕ್ಸಸೈಸ್ ಹೆಚ್ಚಿಗೆ ಮಾಡೋದ್ರೊಟ್ಟಿಗೆ ದಿವಸಕ್ಕೆ 1-2 ಬೆಳ್ಳುಳ್ಳಿ ಎಸಳು, ಅದರೊಟ್ಟಿಗೆ ಸ್ವಲ್ಪ ಶುಂಠಿ ಎಸಳು ತಿಂದರೆ ಕೊಲೆಸ್ಟ್ರಾಲ್ ತನ್ನಷ್ಟಕ್ಕೆ ಕೆಳಗೆ ಬರ್ತದೆ. ಧನ್ಯವಾದ ಡಾಕ್ಟರ್. ಕೊಲೆಸ್ಟ್ರಾಲ್ ಬಗ್ಗೆ ಸಾಕಷ್ಟು ಜನಕ್ಕೆ ಅರಿವಿಲ್ಲದಂತಹ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಾ. ನಮಗೆ ಒಂದು ಮಿಸ್ಕನ್ಸೆಪ್ಷನ್ ಇತ್ತು ಕೊಲೆಸ್ಟ್ರಾಲ್ ಅಂದರೆ ಏನು. ನಿಜಕ್ಕೂ ಕೊಲೆಸ್ಟ್ರಾಲ್ ಅಂತಂದರೆ ಎಲ್ಲರೂ ಭಯಭೀತರಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಔಷಧಗಳನ್ನ ತಗೊಂಡು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಹೋಗ್ತಾರೆ. ಆದರೆ ನಮಗಿದ್ದಂತಹ ಮಿಸ್ಕನ್ಸೆಪ್ಷನನ್ನು ಈ ಕಾರ್ಯಕ್ರಮದ ಮೂಲಕ ನೀವು ತೆಗೆದು ಹಾಕಿದ್ದೀರಾ. ಧನ್ಯವಾದ ನಿಮಗೆ. ವೀಕ್ಷಕರೇ, ನೋಡಿದ್ರಲ್ಲ, ಕೊಲೆಸ್ಟ್ರಾಲ್ ಅನ್ನೋದು ನಿಜಕ್ಕೂ ಭೂತ ಅಲ್ಲ. ಯಾವುದೇ ರೀತಿಯಾದಂತಹ ಭಯ ಪಡೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ಇದ್ರ ಬಗ್ಗೆ ನಿಮಗೆ ನೀಡಿದ್ದಾರೆ. ಖಂಡಿತವಾಗ್ಲೂ ನಿಮಗೆ ಇದು ಉಪಯೋಗ ಆಗುತ್ತೆ ಅಂತ ನಾವು ಕೂಡ ಅನ್ಕೊಂಡಿದ್ದೀವಿ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.